ಗೈಸ್ ಎಲ್ರಿಗೂ ವೆಲ್ಕಮ್. ನಾನು ನಿಮ್ಮ ಶೆಟ್ಟಿ ಲಾಗ್ಸ್ ಹಾಗೂ ನಾಗಪ್ರಜ್ವಲ್ ಮಾತಾಡ್ತಾ ಇರೋದು. ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಇವತ್ತು ನೋಡ್ತಾ ಇರ್ಬೋದು, ರೈಡ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ ನಮ್ಮ ಪಯಣ ಮುನ್ನಾರ್ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಅಟ್ ಪ್ರೆಸೆಂಟ್ ನಾವು ಗುಂಡ್ಲುಪೇಟೆಯಲ್ಲಿ ಹಿಂದ್ಗಡೆ ನೋಡ್ತಾ ಇದ್ರಲ್ಲ ಹೋಟೆಲು, ಅಲ್ಲಿ ಟಿಫನ್ ತಿನ್ನೋದಕ್ಕೆ ಅಂತ ನಿಲ್ಸಿದ್ದೀವಿ. ಟೋಟಲ್ 3 ಬೈಕ್ಸು, ಒಂದು ಹಿಮಾಲಯನು, ಎಕ್ಸ್ಪಲ್ಸು, ದೆನ್ ನಮ್ಮ ಬೇಬಿ ಪ್ಲಾಟಿನಾ. ಸೊ ಇನ್ನು ಗುಂಡ್ಲುಪೇಟೆ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಮುನ್ನಾರ್ಗೆ ಹೋಗ್ತಾ ಇರೋದೆ. ನೋಡೋಣ ಆನ್ ದ ವೇ ಏನೇನು ಕ್ಲಿಪ್ಪೆಲ್ಲ ಸಿಗುತ್ತೆ ಪ್ರತಿಯೊಂದನ್ನು ನಾನು ನಿಮಗೆ ಹಾಕ್ತಾ ಇರ್ತೀನಿ. ನೋಡಿ, ಐ ಹೋಪ್ ಈ ವಿಡಿಯೋ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಅಣ್ಣ ಬೇರೆ ಲೆವೆಲ್ ಅಲ್ಲ ನೇಚರ್. ಇಲ್ಲಿ ಕಾಂತರಾಜ್ ಅವರೇ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ನೋಡಿ ಎಂಟು ಚೆನ್ನಾಗಿಲ್ಲ. ನೋಡಿ, ಟೀ ಏನಾರ ಬೇಕಾದ್ರೆ ನಮ್ಮ ಅಂಗಡಿ ಬನ್ನಿ, ದಯವಿಟ್ಟು ಹೊಸ ಚಾಯ್ ಅಂಗಡಿ ಓಪನ್ ಮಾಡಿ. ನೋಡಿ ಬನ್ನಿ ಬ್ರೋ. ಇವ್ರೇನೋ ಫೋಟೋ ಶೂಟ್ ಮಾಡ್ತಾವ್ರು. ಇನ್ನು ಹೆಣ್ಣೋಡೋ ಶಾಸ್ತ್ರ ನಡೆಸ್ತಾ ಇದ್ದೀರಿ ಕೇರಳಕ್ಕೆ ಹೋಗೋ ಟೈಮಲ್ಲಿ? ಓಹೋ ಹರ್ಷಿತ್ ಅವರು, ನೀವೇನಿಲ್ಲಿ? ಹರ್ಷಿತ್ ಅವ್ರ ಒಂದು ಸೆಲ್ಫಿ ಕೊಡ್ರಿ. ಮಳೆ ಬರ್ತದೆ ಅಂದ್ರೆ ಎಲ್ರಿ ಮಳೆ ಇಲ್ಲ, ಬರೀ ಬಿಸಿಲು ಹೊಡಿತಾ ಇತ್ತಲ್ಲ. ಹ್ಞೂ ನಡೀರಿ ಆಯ್ತು. ಅಯ್ಯೋ ಎಲ್ಲಿ ನಿಮ್ ದೊಡ್ಡಪ್ಪ? ಸಾಯಕ್ ಬಿಟ್ಟವನೇ, ನನ್ನ ದೊಡ್ಡಪ್ಪನ ಸಾಯಕ್ ಬಿಟ್ಟವನೇ. ರೆಡಿ ಟು ರೇಸ್. ನಿನ್ಗೆ ಕೆಲ್ಸ ಇಲ್ಲ. ಇಲ್ಲದೆ ಏನ್ರಿ ಅದು ಮೋಡ ನೋಡ್ರಿ ಅಲ್ಲಿ. ಓ ಬೇರೆ ಲೆವೆಲ್ಲು ಪೀಸ್ ಮಾತ್ರ. ಜೀವನದಲ್ಲಿ ಏನ್ ಗೊತ್ತಾ, ಅಲ್ಲಿ ನೋಡ್ರಿ ಆನೆ ತೊಳಿತಾವ್ರೆ. ಮಾತೆ ಹೊಟ್ಟೋಯ್ತು ಆನೆ ನೋಡಿದ ತಕ್ಷಣ. ಸರಿ ಕಂಟಿನ್ಯೂ ಮಾಡ್ತೀನಿ, ಕೇಳಿಸ್ಕೊಬಿಡಿ. ಜೀವನದಲ್ಲಿ ಏನು ಗೊತ್ತಾ ಗುರು, ಡೈಲಿ ಬರೀ ಅವು ಇವು ಅಂತ ತಲೆ ಕೆಡ್ಸ್ಕೊಳ್ಳೋದೇ ಆಗಿರ್ತದೆ. ಕೆಲಸ ಆಳು ಮೂಳು ಅಂತ ಬರಬೇಕು, ಈ ಥರ ಎಲ್ಲ ನೇಚರ್ ಫೀಲ್ ಮಾಡಬೇಕು. ನೋಡಿ ಮೋಡ ನೋಡಿ, ಗಾಡೀಲಿ ಫುಲ್ ಟ್ಯಾಂಕ್ ಇದೆ ನೋಡಿ, ಸುತ್ತಾಡಿ ಆನೆ ಲದ್ದಿ ನೋಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಬೇರೆ ಲೆವೆಲ್ ಹ್ಯಾಪಿನೆಸ್ ಮಾತ್ರ ಇಲ್ಲಲ್ಲ. ನೋಡಿ ಇಲ್ಲೇ ಆನೆ. ಇದೆಲ್ಲ ಸಾಕಿರೋ ಆನೆ. ಸೊ ಹಾಗಾಗಿ ಇಲ್ಲೆಲ್ಲ ನೋಡಕ್ ಸಿಗುತ್ತೆ. ಪಳಗಿಲ್ದಿರೋದು ಓಡಾಡುತ್ತೆ ಕಾಡಾನೆಗಳು. ನಮ್ಮ ಅದೃಷ್ಟಕ್ಕೆ ಅವು ಸಿಕ್ಬಾರ್ದು. ಸಿಕ್ಕಿದ್ರೆ ಆಮೇಲೆ ನಾವು ಅಷ್ಟೇ ಕತೆ. ಯಾಕೋ ನಮ್ಮ ಬಾಸ್ ಇನ್ನೂ ಬಂದಿಲ್ಲ. ಹಿಂದೆ ವ್ಯೂ ಮಾತ್ರ ಬೇರೆ ಲೆವೆಲು. ಅದಕ್ಕೆ ಎಲ್ಲ ಬೈಕರ್ಸ್ ತಿರುಗಿಸ್ಕೊಂತ ಇದ್ದಾರೆ. ಬನ್ನಿ ತೋರಿಸ್ತೀನಿ ಆ ವ್ಯೂ. ಏನ್ ಗುರು ಇದು ಬ್ಯೂಟಿ. ಫುಲ್ ಮೋಡಕ್ಕ ನೋಡಿ ಹೆಂಗ್ ಕಾಣ್ತಾ ಇದೆ. ಇಲ್ಲಿ ಯಾವುದೋ ಬೇರೆ ಸ್ಕ್ವಾಡ್ ಇದೆ. ಬೆಂಗಳೂರು ಎಲ್ಲ ಕರ್ನಾಟಕನೇ. ಬೇರೆ ಲೆವೆಲ್ ಬ್ರೋ. ನೋಡಿ ನಮ್ಮ ಪ್ಲಾಟಿನಾ ರೈಡು ಎಲ್ಲ ಬೇರೆ ಹೈಯರ್ ಎಂಡ್ ಗಾಡಿ, ನಂದೊಂದೇ ಲೋಯರ್ ಎಂಡು. ಸಕ್ಕತ್ತಾಗಿದೆ. ಏನ್ರಿ ರೀ ಇಂಥ ವ್ಯೂ ಬಿಟ್ಬಿಟ್ಟು ಅಲ್ಲೆಲ್ಲ ಹೋಗ್ತಾ ಇದ್ದೀರಲ್ರಿ?
ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನೀನೊಂದಿಗೆ. ಭಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಊಟಿನ 29 ಕಿಲೋಮೀಟರ್ ಇದೆ. ಸಿಂಗಾರ ಹಾರು. ಆ್ಯಕ್ಚುಲಿ ಗಾಡಿ ನಿಮಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು. ಮುಂಚೆಗೂ ಇವಾಗ್ಲಿಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಹ್ಯಾಂಡಲ್ ಬಾರು ನಾನು ಮೋಟೋ ಟಾರ್ಕ್ ಹಾಕಿದ್ರೆ ಅದು ಫುಲ್ ವೈಡ್ ಇತ್ತು. ಈ ಸಂದಿ ಪಂದಿಲೆಲ್ಲ ತಿರ್ಗ್ಸೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡಿದೆ, ಸ್ಟಾಪ್ದೇ ಹಾಕ್ಬಿಟ್ಟೆ ಅಂದ್ಕೊಳ್ಳಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇಂಥ ಗಾಡಿಗಳಿಗೆಲ್ಲ ಇದೇ ಕಂಫರ್ಟು. ಸ್ಟಾಪ್ದೆ ಇದೇ ತುಂಬ ಕಂಫರ್ಟಾಗಿದೆ. ಯಾವ ವೈಡ್ ಇಲ್ಲ, ಏನಿಲ್ಲ. ಶೋರೂಮ್ ಅವರು ಸುಮ್ಮನೆ ಕೊಟ್ಟಿರಲ್ಲ ಕಣ್ರಿ, ನಾವುಗಳೇ ತರಲೆ ಬಡಿಯುವಂಗೆ ಏನೇನೋ ಮಾಡೋದು. ಶೋರೂಮ್ ಅವರು ಎಲ್ಲ ಕಂಫರ್ಟ್ ನೋಡಿ ಎಲ್ಲ ನೋಡೇ ಕೊಟ್ಟಿರ್ತಾರೆ. ನಾವು ಏನಾದ್ರು ಮಾಡಬೇಕಲ್ಲ ಕಿತಾಪತಿ. ಆ್ಯಕ್ಚುಲಿ ಹಿಂದೆ ಕ್ಯಾರಿಯರ್ ಹಾಕ್ಸಿದ್ದೀನಿ, ಅದು ಏನು ಅಂತ ತೋರಿಸ್ತೀನಿ ಆಮೇಲೆ. ಆ್ಯಕ್ಚುಲಿ ಮೈಸೂರಲ್ಲಿ ಏನಪ್ಪ ಅಂದರೆ, ಮೈಸೂರಲ್ಲಿ ವಿಶ್ವಮಾನವ ಡಬಲ್ ರೋಡ್ ಅಲ್ಲಿ HRZ ಅಂತ ಒಂದು ಶಾಪ್ ಇದೆ. ನಿಮ್ಗೆ ಯಾವ ಥರ ಬೇಕು, ಯಾವ ಗಾಡಿಗೆ ಬೇಕು, ಯಾವ ಗಾಡಿಗೆ ಏನಿಲ್ಲ ಅಂದರೆ ಎಲ್ಲ ಕಸ್ಟಮೈಸ್ ಮಾಡಿ ಮಾಡಿಕೊಡ್ತಾರೆ. ಅದ್ಭುತ ಮಾತ್ರ, ಫಿನಿಶ್ ಮಾತ್ರ ಸೂಪರಾಗಿ ಬಂದಿದೆ. ನನ್ನ ಗಾಡಿಗೂ ಈ ಥರ ಸಿಗುತ್ತಾ ಅಂತ ಅಂದ್ಬಿಟ್ಟು ನಾನೇ ಶಾಕ್ ಆಗೋದೆ ಕಣ್ರಿ. ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ಯಾರು ನನ್ನ ಲಾಗ್ ನೋಡ್ತಾ ಇರೋರು HRZ ಮೋಟೋ ಅಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಇದ್ದರೆ, ನನ್ನ ಲಾಗ್ ಕಡೆಯಿಂದ ಹೋಗಿ ಕೇಳಿ. ಶೆಟ್ಟಿ ಲಾಗ್ಸ್ ಕಡೆಯಿಂದ ನಾವು ಶೆಟ್ಟಿ ಲಾಗ್ಸ್ ಅವ್ರ ವೀಡಿಯೋ ನೋಡಿ ಬಂದಿದ್ದೀವಿ ಅಂತ ನೋಡೋಣ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನೀವೇ ಪ್ರೈಸ್ ಎಲ್ಲ ಕೇಳಿ ನೀವೇ ಶಾಕ್ ಆಗಿಬಿಡ್ತೀರಾ. ನಾನಂತೂ ಪಕ್ಕ 100% ಕ್ಲೋಸ್ ಮಾಡ್ತೀನಿ. ಬೇಕು ಯಾವ ಗಾಡಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಬರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇಲ್ಲೆಲ್ಲ ಸ್ಪೀಡಾಗಿ ಹೋಗೋಕ್ಕೂ ಆಗೋದಿಲ್ಲ. ಹಾಗಾಗಿ ಎಲ್ಲನೂ ನೀಟಾಗಿ ನೋಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆಲ್ಲ ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಬಂದರೆ ಇನ್ನೂ ಖುಷಿ, ಏನು ಮಾಡೋಕ್ಕೆ ಬರದೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ಆ ಕಡೆ ಈ ಕಡೆ ಬಂಡೆ ಮಧ್ಯದಲ್ಲಿ ಇಷ್ಟೇ ದಾರಿ ಇರೋದು, ಭಾರಿ ಕಷ್ಟ ಇಲ್ಲಲ್ಲ ಆ ಕಡೆ ಈ ಕಡೆ ಗಾಡಿ ಬರೋದು. ಇವತ್ತು ನಮ್ಮ ಅದೃಷ್ಟಕ್ಕೆ ಮಳೆ ಇಲ್ಲ. ಮಳೆ ಏನಾದ್ರು ಇದು ಬಿಟ್ಟಿದ್ರೆ ಇಲ್ಲೆಲ್ಲ ಭಾರಿ ಕಷ್ಟ. ಓ ಹತ್ತು ಬೇಬಿ, ಹತ್ತು ತಲೆಗೆಡ್ಸ್ಕೊಬೇಡ, ಆರಾಮಾಗಿ ಹತ್ತು. ಇಲ್ಲಿಂದ ಘಾಟು, ಪಿನ್ಘಾಟು. ಓಹ್ ಸೂಪರು. ನನಗೆ ಭಯ ಏನು ಗೊತ್ತಾ, ಹೊಸ ಕ್ಯಾರಿಯರ್ ಹಾಕ್ಸ್ಬಿಟ್ಟಿದ್ದೀನಿ. ನಿಂತ್ಕೊಂಡ್ಬಿಟ್ರೆ ಅಂತ ಭಯ ನನಗೆ. ಫುಲ್ ಲಗೇಜ್ ಹಿಂದೆ ಇದೆ, ಹಂಗಾಗಿ ಅದೊಂದು ಭಯ ಬಿಟ್ರೆ ಇನ್ನೇನಿಲ್ಲ ನಮಗೆ. ಇಲ್ಲೆಲ್ಲ ಹಂಪ್ ಮಾಡೋರೆ, ಆ ಕಡೆ ಡೌನ್ ಬರೋರ್ಗೆ ಓಕೆ. ಅದು ಅಪ್ಪತ್ತವ್ರಿಗೆ ಹಂಪ್ ಬಂದ್ಬಿಟ್ರೆ ಅವ್ನು ಮಲ್ಕೊಳ್ಳೋದೆ ಅವನು. ನಾನು ಗಾಡಿ 3ನೇ ಗೇರ್ ತಗೊಂತಾನೆ ಇಲ್ಲ, ಓನ್ಲಿ 2ನೇ ಗೇರು. ನೋಡಿ ಇಲ್ಲ ಒಂದು ಎಂತೆಂಥ ಗಾಡಿನೇ ನರಳ್ತದೆ, ನಮ್ಮ ಗಾಡಿ ನರಳ್ದೇ ಇರ್ತದ. ಬನ್ನಿ ಮಾತ್ರ ಇಲ್ಲೆಲ್ಲ ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಂಗೇ ಇಲ್ಲ. ಪೆಟ್ರೋಲ್ ಮಾತ್ರ ಹೆವಿ ಕುಯ್ಕೊಂಡು ಹೋಗ್ತಾ ಇರ್ತದೆ. ಹತ್ತುತ್ತಾ ಇಲ್ಲ
ಎಂತೆಂಥ ಟವೇರ ಅಲ್ಲ ಇದು ಹೆವಿ ಗಾಡಿಗಳೇ ಫೋರ್ಸ್ಗಳೇ ಎಂತೆಂಥ ಫೋರ್ಸ್ ಗಾಡಿಗಳೇ ಹಿಡಿತಾ ಇಲ್ಲ ಇನ್ನು ನಮ್ದು ಇರ್ತದೆ. ನಮ್ಮಣ್ಣ ಹೇಳ್ತಾವನೆ 1 2 ಈ ಗೇರಲ್ಲೇ ಹೋಗವು, ಆ ಗೇರ್ ಬಿಟ್ರೆ ಬೇರೆ ಹೋಯ್ತಾನೂ ಇಲ್ಲ. ವಾವ್ ಸೂಪರ್, ನೋಡ್ದೊಳಗೆ ಬಂದ್ವಿ ಗುರು. ಬೇರೆ ಲೆವೆಲ್. ಒಂದು ಸ್ಕ್ವಾಡ್ ಇದೆ. ಭುಯ್ಯ ಹಾಕ್ಸಿದ್ದೀನಿ, ಫುಲ್ ಹಾಕ್ಸಿದ್ದೀನಿ. ಹತ್ತು ಕುಡಿ ಎಷ್ಟು ಬೇಕಾದ್ರೆ ಕುಡಿ. ಯಪ್ಪ ಸಕ್ಕತ್ತಾಗಿದೆ ಇವರು, ಬೇರೆ ಲೆವೆಲ್. ಓ ಚಳಿ ಸ್ಟಾರ್ಟ್ ಆಯ್ತು. ವಾವ್ ಬೇರೆ ಲೆವೆಲ್ ವ್ಯೂ. ಇಲ್ಲಿ ನೋಡಿ, ಇಲ್ಲೆಲ್ಲ ಎಷ್ಟು ಫಾಗ್ ಇದೆ, ಇಲ್ಲಿ ಫಾಗೇ ಇಲ್ಲ. ಬೆಟ್ಟದೊಳಗೆ ಬಂದ್ಬಿಟ್ಟಿದ್ದೀವಿ ನಾವೀಗ ಆಲ್ರೆಡಿ. ನಮ್ಮ ಫೋಟೋ ತೆಗೀರಿ ಅಂದರೆ ಬರೀ ಗಾಡಿ ಫೋಟೋನೇ ತೆಗೀರಿ. ನಮ್ಮ ಮೇಲೆ ಇಲ್ವಾ ಹಂಗಾದ್ರೆ? ಇಲ್ಲಿ ನೋಡಿ, ಇಲ್ಲಿ ಯಾರೋ ಕಾಣ್ತಾ ಇದಾರೆ. ಅಯ್ಯ ಹರ್ಷಣ ಹೇಗಿದೆ ಸೂಪರ್ ಅಂತೀರಾ? ಅಲ್ಲೇ ಹೋಗ್ ಸುಮ್ನೆ ನೋಡಿ, ಹಿಂದೆ ಕ್ಯಾರಿಯರ್ ಹಾಕ್ಸಿದ್ದೀನಿ ನೋಡಿ. SVK ಅಂದ್ರೆ ಶೆಟ್ಟಿ ವ್ಲಾಗ್ಸ್ ಕನ್ನಡ ಅಂತ ಹೊಸ ಬ್ರ್ಯಾಂಡೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಯಾರೋ HRZ ಮೋಟೋ ಅವರು. ಹಂಗಾಗಿ ಸ್ವಲ್ಪ ಅಪ್ಪಲ್ಲಿ ಎತ್ಕೊಬಿಡುತ್ತೆ ಅಂತ ಭಯ. ಲಗೇಜ್ ಎಲ್ಲ ಹಿಂದೆ ಇದೆಯಲ್ಲ ಹಂಗಾಗಿ. ಇಲ್ಲ ಫಾಲ್ಸ್ ಇದೆ, ಸೌಂಡ್ ಬರ್ತಾ ಇದೆ. ಎಲ್ಲಿ ಸಾಹಸಗಳೆಲ್ಲ ಮಾಡಕ್ ಹೋಗ್ಬೇಡಿ. ವಿಡಿಯೋ ಆಯ್ತಾ ಇಲ್ಲಿ ಕಾಂತ ನೋಡಿದೆ ಬೆಲೆನೇ ಇಲ್ಲ ನಮ್ಗೆ. ಹೇಗಿದೆ ನೋಡಿದ್ರು ಸ್ವರ್ಗ ಚಟ್ಪಟ್ಟು